ನೋಡು, ಯಾವುದೇ ಕಾರಣಕ್ಕೂ ರೋಜಾ ನನ್ನ ಜೊತೆ ಕಳ್ಸಲ್ಲ. ಏನೇ ಪ್ರಾಬ್ಲಮ್ ಬರಲಿ ನಾನು ಫೇಸ್ ಮಾಡ್ತೀನಿ. ಏನ್ ಹೇಳ್ತಾ ಇದ್ದೀರಾ? ಅದು ಹೇಗೆ ಸಾಧ್ಯ? ಅವಳಿಗೆ ನಾನು ಲೀಗಲ್ ಗಾರ್ಡಿಯನ್. ಅವಳ ಮೇಲೆ ಸಂಪೂರ್ಣ ಹಕ್ಕು ನನಗಿದೆ. ಓಕೆ, ನಿನಗೆ ತಿನ್ನಕ್ ಗತಿ ಇಲ್ಲ ಅಂತದ್ರಲ್ಲಿ ಅವಳಾಗ ಸಾಕ್ತ್ಯಾ? ಅವಳನ್ನ ದುಬೈ ಕಳಿಸ್ಬಿಟ್ರೆ ಅವಳೇ ನನ್ನನ್ನು ಸಾಕ್ತಾಳೆ. ಆಮೇಲೆ ದುಡ್ಡು ಲೇ, ಅವಳನ್ನ ದುಬೈ ಕಳ್ಸೋದು ಅಂದ್ರೆ ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡಿದ್ಯಾ? ಬೇಡ, ದುಬೈಗೆ ಕಳ್ಸಲ್ಲ. ಮತ್ತೆ ಫಿಲ್ಮ್ ಇಂಡಸ್ಟ್ರಿಲೇ ಜೂನಿಯರ್ ಆರ್ಟಿಸ್ಟ್ ಆಗಿ ಸೇರಿಸ್ತೀನಿ. ಅವಳಿಗೆ ಊಟ ತಿಂಡಿ ಆಯ್ತು, ನನಗೆ 100-150 ರೂಪಾಯಿ ಆಯ್ತು. ನನ್ನಂತ ಕುಡುಕನಿಗೆ ಇನ್ನೇನು ಬೇಕು? ಸಂಪಾದನೆ ಅವಳದು, ಮಜಾ ನಂದು. ನೀ ಸುಮ್ಮನೆರಾ? ಜೂನಿಯರ್ ಆರ್ಟಿಸ್ಟ್ ಮಾಡ್ತೀನಿ ಅಂತ ಇಲ್ಲೇ ತುಳಿದು ಬಿಡ್ತೇನೆ. ದೊಡ್ಡ ರೌಡಿ ದಾದಾಗಿರಿ ಮಾಡ್ತೀರೇನ್ರ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಕೋರ್ಟ್ಗೆ ಹೋಗ್ತೀನಿ. ಅವಳು ನನ್ನ ಪ್ರಾಪರ್ಟಿ. ಕೂಲ್ ಡೌನ್ ಬದ್ರಿ, ಕೂಲ್ ಡೌನ್. ಇವನನ್ನ ಹೇಗೆ ಹಳ್ಳಿಗೆ ಬೀಳಿಸ್ಬೇಕು ಅಂತ ನನಗೆ ಗೊತ್ತು. ನೋಡಂತೀನಪ್ಪ, 10,000 ರೂಪಾಯಿ ಕೊಡ್ತೀನಿ, ನೀನು ಅವಳನ್ನ ಬಿಟ್ಬಿಡು. ಬರೇ 15,000ನಾ? ತಗೋ 15,000 ರೂಪಾಯಿ. 25,000 ರೂಪಾಯಿ ಇದೆ. ಇದ್ರ ಮೇಲೆ ಏನಾದ್ರು ಕೇಳಿದ್ರೆ ಮಿಕ್ಕಿದ್ ಬದ್ರಿ ಕೊಡ್ತಾನೆ, ಎಷ್ಟು ಬೇಕಾದ್ರು. ದುಡ್ಡಿಗೆ ಕೈ ಹಾಕೋ ಮೊದಲು ಅಗ್ರಿಮೆಂಟಿಗೆ ಸೈನ್ ಮಾಡು. ಸುಂದ್ರು, ಥ್ಯಾಂಕ್ಸ್ ಅಮ್ಮ. ಮುಂದೆ ಏನ್ ಮಾಡ್ಬೇಕು ಅಂತ ನನ್ಗೇನು ಗೊತ್ತಾಗ್ತಿಲ್ಲ. ರೋಜಾ, ನೀನೀಗ ಫ್ರೀ ಬರ್ಡ್. ಈ ಸುಂದ್ರನೇ ನಿಂಗೆ ಲೀಗಲ್ ಗಾರ್ಡಿಯನ್. ಹಾಡ್ಬೋದು, ಕುಣಿಬೋದು, ಹಕ್ಕಿ ತರ ಹಾರಾಡ್ಬೋದು. ನಿನಗೆಲ್ಲಿ ಖುಷಿ ಅನ್ಸುತ್ತೋ ಅಲ್ಲಿ ಹಾಯಾಗಿರ್ಬೋದು. ಇವಳು ಇನ್ಮೇಲೆ ನಮ್ಮ ತಾಯಿ ಜೊತೆ ನಮ್ಮ ಮನೇಲೇ ಇರ್ತಾಳೆ. ಇಲ್ಲ ಬದ್ರಿ, ನಾನು ನಿಮ್ಮ ತಾಯಿಗೆ ಹೊರೆಯಾಗಿರೋದಕ್ಕೆ ಇಷ್ಟಪಡಲ್ಲ. ನನ್ನ ಮೇಲೆ ನನಗೆ ಅಸಹ್ಯ ಅನಿಸ್ತಿದೆ. ಎಷ್ಟು ದಿನ ಅಂತ ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ಲಿ ಹೇಳು? ನೀವೆಲ್ಲರೂ ನನಗೆ ಎಷ್ಟು ಉಪಕಾರ ಮಾಡಿದ್ದೀರಿ. ಉಪಕಾರನ? ಜೀವನದಲ್ಲಿ ಮೊದಲನೇ ಸಾರಿ ನಮ್ಮ ಅಪ್ಪನ ದುಡ್ಡನ್ನ ಒಂದು ಒಳ್ಳೆ ಕೆಲಸಕ್ಕೆ ಖರ್ಚು ಮಾಡಿದೀನಿ ಅನ್ನೋ ತೃಪ್ತಿ ನನಗಿದೆ, ಅಲ್ವೇನ ಬದ್ರಿ? ಹಾಗಿದ್ರೆ ನಂದೊಂದು ರಿಕ್ವೆಸ್ಟ್. ನಾನು ನನ್ನ ಕಾಲ ಮೇಲೆ ನಿಂತ್ಕೊಳ್ಳೋಕೆ ನೀವು ನನಗೊಂದು ಕೆಲಸ ಕೊಡಿಸಿ, ನಾನಿರೋಕೆ ಜಾಗ ಕೊಡಿ. ವಾಹ್, ಎಂತ ಸ್ವಾಭಿಮಾನದ ಮಾತು ಹೇಳಿದೆಯಮ್ಮ. ಈ ಮಾತು ಕೇಳ್ತಾ ಇದ್ರೆ ನಿಜವಾಗ್ಲೂ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಅದಕ್ಕೆ 190 ಹೇಳ, ಐ ಮೀನ್ ಕಾಪಿ ಹೇಳ 2/4. ವಾಟ್ ಇಸ್ ದಿಸ್ ಪ್ರದೀಪ್? ಏನಾಗಿದೆ ನಿಮ್ ಬ್ರಾಂಚ್ಗೆ? ಪದೇ ಪದೇ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೇಳ್ತಾ ಇದ್ದಾರೆ. ಎಲ್ಲಾ ಬ್ರಾಂಚ್ ಅಲ್ಲೂ ಆಗ್ಲೇ ಮಾಡೆಲ್ ಸೆಲೆಕ್ಟ್ ಆಗಿ ರಿಹರ್ಸಲ್ ಸ್ಟಾರ್ಟ್ ಆಗಿದೆ. ಆದ್ರೆ ಬೆಂಗಳೂರು ಬ್ರಾಂಚ್ ಅಲ್ಲಿ ನೋ ಪ್ರೋಗ್ರೆಸ್. ವೈ? ಎಕ್ಸ್ಕ್ಯೂಸ್ ಮೀ, ವಿಲ್ ಯು ಸ್ಟ್ಯಾಂಡ್ ಅಪ್ ಪ್ಲೀಸ್? ಯಸ್, ಹುಡುಕ್ತಾ ಇದ್ದ ಅಮೃತ ಬಳ್ಳಿ ಕಾಲ್ಗೆ ತಾಕ್ತು. ಇಷ್ಟು ದಿವಸ ಈ ಫೇಸ್ಗೆ ನಿದ್ದೆಗೆಟ್ಟು ಹಗಲು ರಾತ್ರಿ ಹುಚ್ಚಿನಂತೆ ಹುಡುಕ್ತಾ ಇದ್ದಿತ್ತು. ಎಸ್, ಕೇಳಿ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ಅಂತ. ಓಕೆ ಸರ್, ತುಂಬಾ ಅದೃಷ್ಟವಂತೆ. ವಿಷಯ ಏನು ಅಂತ ಹೇಳಿ ಸರ್. ಖಂಡಿತವಾಗ್ಲು. ತಾವು? ಐ ಆಮ್ ಬದ್ರಿ, ಇವಳೆಷ್ಟು ರೋಜಾ. ನೈಸ್ ಟು ಮೀಟ್ ಯು. ನಮ್ಮ ಬಾಸು ಸ್ಟೇಟ್ಸ್ ಅಲ್ಲಿರೋ ರೆಕಾರ್ಡಿಂಗ್ ಕಂಪನಿಗೆ ಇಂಡಿಯನ್ ಮಾಡೆಲ್ ಕಾರ್ನ ಹುಡುಕ್ತಾ ಇದ್ದಾರೆ. ಅದೃಷ್ಟದ ಕಾಲಿಗೆ ನೀನ್ ಬಿದ್ದಿಯೋ
ಅಥವಾ ಅದೃಷ್ಟ ನಿನ್ನ ಕಾಲಿಗೆ ಬಿತ್ತೋ, ಒಟ್ಟಿನಲ್ಲಿ ನೀವು ಅವ್ರ ಕಣ್ಣಿಗೆ ಬಿದ್ರಿ. ನೀವು ಒಪ್ಪೋದಾದ್ರೆ ದುಡ್ಡಲ್ಲ, ಡಾಲರ್ಗಳ ರಾಶಿ ರಾಶಿನೇ ನಿಮ್ಮ ಕಾಲಿ ಕಡೆ ಬಂದು ಬೀಳುತ್ತೆ. ಸರ್, ನಾನಿಲ್ಲಿ ಕಂಪ್ಯೂಟರ್ ಆಪರೇಟರ್ ಜಾಬ್ಗೆ ಇಂಟರ್ವ್ಯೂ ಬಂದಿದ್ದೀನಿ. ಡೋಂಟ್ ಮಿಸ್ ದ ಗೋಲ್ಡನ್ ಆಪರ್ಚುನಿಟಿ. ಸರ್, ಆದ್ರೆ ನನ್ನ ಯೋಚನೆ. ನೋ, ಯೋಚನೆ ಮಾಡ್ಲಿಕ್ಕೆ ಟೈಮ್ ಇಲ್ಲ. ನಾಳೆನೇ ರಿಹರ್ಸಲ್ ಆಗ್ಬೇಕು. ಸರ್, ಅದು ಸರ್, ಅವನು ಒಪ್ಸೋ ಜವಾಬ್ದಾರಿ ನಂದು. ವೆರಿ ಗುಡ್. ಜೆಂಟ್ಲ್ಮ್ಯಾನ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕದ ಫೇಮಸ್ ಗರ್ಡ್ ಆಫ್ ಫ್ಯಾಷನ್ಗೆ ಇಂಡಿಯನ್ ಮಾಡೆಲ್ ಗರ್ನ ಸೆಲೆಕ್ಟ್ ಮಾಡಿ ಕಳಿಸ್ತಾ ಇದ್ದೀವಿ. ಸೆಲೆಕ್ಟ್ ಆದ ಮಾಡೆಲ್ಗೆ 5 ಲಕ್ಷ ರೂಪಾಯಿ ಕ್ಯಾಶ್, 1 ಲಕ್ಸುರಿ ಫ್ಲಾಟ್ ಹಾಗೂ ಇಡೀ ಅಮೆರಿಕದ ಉಚಿತ ಪ್ರವಾಸವನ್ನು ಕೊಡಲಾಗುತ್ತೆ. ಸೆಲೆಕ್ಟ್ ಆಗಿರೋ ಆ ಅದೃಷ್ಟವಂತೆ ಹೆಸರು ಅಯ್ಯೋ, ಮಿಸ್ ರೋಜಾ. ಕಂಗ್ರ್ಯಾಚುಲೇಷನ್ಸ್ ರೋಜಾ. ಥ್ಯಾಂಕ್ ಯು. ಪ್ಲೀಸ್, ಗುಡ್ ಲಕ್. ಇಲ್ಲಿ ಕೊಡಿ. ಗುಡ್ ಲಕ್. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್ ಹಾಗಂತ ಹೇಳ್ತಾರೆ. ಆದ್ರೆ ಅದು ತಪ್ಪು. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮನ್ ದೇರ್ ಇಸ್ ಎ ಮ್ಯಾನ್ ಅಲ್ವಾ? ಇದು ಅರ್ಥಪೂರ್ಣವಾಗಿರುತ್ತೆ ಅನ್ನೋದು ನನ್ನ ಭಾವನೆ. ನಾನು ಚಿಕ್ಕವಳಾಗಿದ್ದಾಗ ನಮ್ಮ ಟೀಚರ್ ಒಂದು ಕತೆ ಹೇಳ್ತಿದ್ರು. ಒಂದು ಅನಾಥ ಹುಡುಗಿನ ಒಬ್ಬ ಸುಂದರವಾದ ರಾಜ್ಕುಮಾರ ಬಿಳಿ ಕುದುರೆ ಮೇಲೆ ಬಂದು ಅವಳನ್ನು ಕರ್ಕೊಂಡು ಹೋಗಿ ತನ್ನ ಪಟ್ಟದ್ರಾಣಿ ಮಾಡ್ಕೊಂಡಂತೆ. ನನ್ನ ಜೀವನದಲ್ಲೂ ಹಾಗೆ ಆಗಬಹುದು ಅಂತ ನಾನು ಕನಸು ಕಾಣ್ತಿದ್ದೆ. ಆದ್ರೆ ಆ ಕನಸು ಇವತ್ತು ನಿಜ ಆಗೋಯ್ತು. ನನ್ನ ಪಾಲಿನ ಸುಂದರ ರಾಜ ಬದ್ರಿ ನನ್ನ ಕೈಲಿ ಏನೋ ಸಾಧಿಸೋಕ್ಕಾಗಲ್ಲ ಅಂತ ತಿಳ್ಕೊಂಡು ಒಡೊಳಗೆ ಕುಗ್ಗೋಗಿದ್ ನನ್ನ ತಿದ್ದಿ ತೀಡಿ, ನಿನ್ನಲ್ಲೂ ಶಕ್ತಿ ಇದೆ, ನೀನ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ನನ್ನಲ್ಲಿ ಆತ್ಮವಿಶ್ವಾಸನ ತುಂಬಿ ನನ್ನ ಈ ಯಶಸ್ಸಿಗೆ ಕಾರಣರಾದ ಬದ್ರಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳ್ಬೇಕು. ಬದ್ರಿ, ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಬದ್ರಿ ಪ್ಲೀಸ್, ನೀವು ಬರ್ಲಿಲ್ಲ ಅಂದ್ರೆ ಸ್ಟೇಜ್ ಇಂದ ಕೆಳಗೆ ಇಳ್ಬಿಡ್ತೀನಿ. ಹೋಗಪ್ಪ, please, ಹೋಗಮ್ಮ, ಅಷ್ಟೊಂದ್ please, ಕರೀತಿದ್ದಾಳೆ. ಎದ್ದೇಳು, ಎದ್ದೇಳು, ಹೋಗು. ಹೋಗು ಹೋಗಲೇ. ಮೊದಲಿನ, ಅಯ್ಯೋ. ಹಾ. ಐ ಲವ್ ಯು ರೋಜಾ. ರೋಜಾ, ಇನ್ನು ಎಷ್ಟು ದಿನ ಅಂತ ಈ ಓಡಾಟ ಸುತ್ತಾಟ ಇಲ್ಲ? ಮದ್ವೆ ಆಗೋವರೆಗೂ. ನೀನ್ ಮಾಡ್ಲಾದ್ಮೇಲೆ ಅದೆಷ್ಟು ಎತ್ತರಕ್ಕೆ ಬೆಳಿತಾ ಇದೆಯೋ ಅಷ್ಟೇ ನನ್ನಿಂದ ದೂರ ಆಗ್ತಿದ್ಯಾ ಅಂತ ಅನಿಸ್ತಿದೆ. ನಾವಿಬ್ರು ಬೇಗ ಮದ್ವೆ ಆಗೋಣ. ಓಕೆ. ಬದ್ರಿ, ಬದ್ರಿ ಅಮ್ಮ, ಬದ್ರಿ ಇಲ್ವಾ? ಅವನಿಲ್ಲ, ಬೆಳಗ್ಗೆನೆಲ್ಲೋ ಹೋದ. ನೀನ್ ಕೂತ್ಕೋ ಬಾ. 24 ಗಂಟೆನೂ ಆ ರೋಜಾ ಹಿಂದೆ ಸುತ್ತಾಡ್ಕೊಂಡು ಮನೆನೂ ಮರ್ತಿದ್ದಾನೆ, ಸಂಪಾದನೆನೂ ಮರ್ತಿದ್ದಾನೆ. ಹೀಗಾದ್ರೆ ಹೇಗೋ? ಆಗ ಮ್ಯೂಸಿಕ್ಕೇ ತನ್ನ ಪ್ರಾಣ ಅಂತ ಹೇಳಿ ಹಾಡ್ತಾ ಇದ್ದ, ನಲಿತಾ ಇದ್ದ. ಆದ್ರೆ ಈಗ ಸದಾ ಅವನ ಕೈಲೇ ಇರ್ಬೇಕಾಗಿದ್ದ ಈ ಗಿಟಾರ್ ಮೇಲೆ ಅದೆಷ್ಟು ಧೂಳ್ ಕೂತಿದೆ ನೋಡು. ಯಾರು ಬೇಕಾಗಿತ್ತು? ಎಷ್ಟು ಲಕ್ಷಣವಾಗಿದ್ಯಮ್ಮ ನೀನು. ನಾನು ಹೇಗಿರ್ಬೇಕು ಅಂತ ಅನ್ಕೊಂಡಿದ್ನೋ ಅದಕ್ಕಿಂತನೂ ಚೆನ್ನಾಗಿದ್ಯಾ. ತಾವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಓ, ಐ ಆಮ್ ಸಾರಿ. ನಾನು ಬದ್ರಿ ತಾಯಿ. ಬನ್ನಿ ಬನ್ನಿ ಮಾ, ಬನ್ನಿ ಒಳಗೆ ಬನ್ನಿ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಸಾಧನೆ ಮಾಡಿ ಇಷ್ಟು ಸಂಪಾದನೆ ಮಾಡೋದು ತಮಾಷೆ ಅಲ್ಲ. ಒಬ್ಬ ಗಂಡೆ ಆಗ್ಲಿ ಹೆಣ್ಣೆ ಆಗ್ಲಿ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ಇಂಡಿಪೆಂಡೆಂಟ್ ಆಗಿ ಜೀವನ ನಡೆಸೋದೇ ಒಳ್ಳೇದು. ಈಗ ನನಗೆ ಈ ಕೆಲಸ ಇಲ್ಲದೆ ಹೋಗಿದ್ದಿದ್ರೆ ನಾನು ಎಷ್ಟು ಕಷ್ಟ ಪಡಬೇಕಾಗಿತ್ತು. ಯಾವಾಗಲೂ ಅಷ್ಟೇ, ನಾವು ದುಡಿಯೋದ್ರಲ್ಲಿ ಸಿಕ್ಕೋ ಸಂತೋಷ ಸುಖ ಇನ್ಯಾವುದ್ರಲ್ಲೂ ಸಿಕ್ಕೋದಿಲ್ಲ. ಅಮ್ಮ, ಕಾಫಿನೋ ಟೀನೋ? ನನಗೇನು ಬೇಡ, ನೀನ್ ಕೂತ್ಕೋ. ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ, ಏನಾದ್ರೂ ನೋ ಫಾರ್ಮಾಲಿಟೀಸ್. ನೀನ್ ನನ್ನ ಜೊತೆ ಕೂತ್ಕೋ. ಕೂತ್ಕೊಳ್ಳಿ.
ತಾಯಿ ಆದವಳು ತನ್ನ ಮಕ್ಳಿಗೆ ಯಾವತ್ತೂ ಕೆಟ್ಟದನ್ನು ಬಯಸೋದಿಲ್ಲ. ನೀನು ನನ್ನ ಮಗಳೇ. ಆದ್ರೆ ಮದ್ವೆ ವಿಷಯದಲ್ಲಿ ನೀವಿಬ್ರು ತುಂಬಾ ಅವಸರ ಪಟ್ಟು ಎಡುತ್ತಾ ಇದ್ದೀರಾ ಅಂತ ನನ್ಗನ್ಸುತ್ತೆ. ಮುಂದೆ ಪಶ್ಚಾತ್ತಾಪ ಪಟ್ರೆ ಏನು ಉಪಯೋಗ ಇಲ್ಲ, ಎಲ್ಲ ಮುಗ್ದೋಗಿರತ್ತೆ. ಅಲ್ಲ, ನೀವೇನ್ ಮಾತಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ದಿವಸಗಳಿಂದ ನೀವಿಬ್ರು ಲವ್ ಮಾಡ್ತಾ ಇದ್ದೀರಾ. ಆದ್ರೂ ಬದ್ರಿ ನಿನ್ನ ನನಗೆ ಪರಿಚಯ ಮಾಡಿಸಿಲ್ಲ. ಯಾಕೆ ಅಂತ ಯಾವಾಗ್ಲಾದ್ರೂ ಯೋಚನೆ ಮಾಡಿದ್ಯಾ? ಅವನು ಯಾರಿಗೆ ಬೇಕಾದ್ರೂ ಸುಳ್ಳು ಹೇಳ್ಬೋದು, ಆದ್ರೆ ನನಗೆ ಸುಳ್ಳು ಹೇಳಲ್ಲ. ಯಾಕಂದ್ರೆ ಅವನಿಗೆ ಬುದ್ಧಿ ಬಂದಾಗ್ಲಿಂದನೂ ಅವನಿಗೆ ತಂದೆ, ತಾಯಿ, ಸ್ನೇಹಿತೆ ಎಲ್ಲ ನಾನೇ. ಅಷ್ಟು ಪ್ರೀತಿಯಿಂದ ಸಾಕಿದ ಮಗ ಏನು ಸಾಧಿಸ್ಲಿಲ್ವಲ್ಲ ಅಂತ ನನಗೆ ದುಃಖ ಆಗ್ತಾ ಇಲ್ಲ. ದುಃಖ ಆಗ್ತಾ ಇರೋದು ನೀವಿಬ್ರು ಮದ್ವೆ ಆಗ್ತಾ ಇದ್ದೀರಲ್ಲ ಅಂತ. ಅಮ್ಮ, ಗಂಡ ಹೆಂಡತಿರ್ ಮಧ್ಯೆ ಎಷ್ಟೇ ಪ್ರೀತಿ ವಿಶ್ವಾಸ ಇದ್ರೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಒಂದಿಲ್ದೆ ಹೋದ್ರೆ ಸಂಸಾರಗಳು ಒಡೆದೋಗ್ತವೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಹಾಗಾಗ್ಬಾರ್ದಷ್ಟೇ. ಅಂದ್ರೆ ನಿನಗ್ ಸಿಕ್ಕಿರೋ ಕೀರ್ತಿ ಐಶ್ವರ್ಯದಿಂದ ನಿನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಭಯಕ್ಕೆ ಬದ್ರಿ ನಿನ್ನ ಆದಷ್ಟು ಬೇಗ ಮದ್ವೆ ಆಗೋಣ ಅಂತ ಫೋರ್ಸ್ ಮಾಡಿರ್ಬಹುದು. ಅದಕ್ಕೆ ನೀನು ಒಪ್ಕೊಂಡಿರಬಹುದು. ನೀವಿಬ್ರು ಮದ್ವೆ ಆದ್ರೆ ಸಮಾಜ ನಿನ್ನ ಒಂದು ಫೇಮಸ್ ಮಾಡೆಲ್ ಅಂತ ಗುರುತಿಸುತ್ತೆ. ಅದೇ ಬದ್ರಿನ ರೋಜಾಳ ಗಂಡ ಅಂತ ಮಾತ್ರ ಗುರುತಿಸುತ್ತೆ. ನಿನಗೆ ನಿಂದೆ ಆದ ವ್ಯಕ್ತಿತ್ವ, ಗೌರವ, ಸಂಪಾದನೆ ಎಲ್ಲ ಇದೆ. ಆದ್ರೆ ಬದ್ರಿಗೇನಮ್ಮ ಇದೆ? ನಿನ್ನ ಮತ್ತು ಬದ್ರಿ ಮಧ್ಯೆ ಒಂದು ದೊಡ್ಡ ಅಂತರನೇ ಇದೆ. ಗಂಡ ಹೆಂಡತಿ ಮಧ್ಯೆ ಅಷ್ಟು ದೊಡ್ಡ ಅಂತರ ಇದ್ರೆ ಯಾವುದೇ ಸಂಸಾರದಲ್ಲೂ ನೆಮ್ಮದಿನೂ ಇರೋದಿಲ್ಲ, ಸುಖನೂ ಇರೋದಿಲ್ಲ. ಅವನ್ ಏನಾದ್ರೂ ಸಾಧಿಸಿ ಒಂದ್ ಮಟ್ಟಕ್ಕೆ ತಲುಪ್ಲಿ, ಆಗ ನಾನೇ ನಿಮ್ಮಿಬ್ರಿಗೂ ನಿಂತು ಮದ್ವೆ ಮಾಡಿಸ್ತೀನಿ. ನಿನ್ನ ಸೊಸೆ ಅಂತ ಮನೆ ತುಂಬಿಸ್ಕೊತೀನಿ. ಹಾ, ನಾನಿಲ್ಲಿಗೆ ಬಂದಿದ್ದು ಈಗ್ಲೇ ನಿಮ್ಮಿಬ್ರು ಮದ್ವೆ ಬೇಡ ಅಂತ ಹೇಳಿದ್ದು ಇದ್ಯಾವುದನ್ನು ಬದ್ರಿಗೆ ತಿಳಿಸ್ಬೇಡ. ಆಯ್ತಮ್ಮ, ನಾನಿನ್ ಬರ್ತೀನಮ್ಮ. ಓಕೆ ಬದ್ರಿ, ರೋಜಾನ್ ಕೇಳಿದೆ ಅಂತ ಹೇಳು. ಓಕೆ, ಇಫ್ ಯು ಡೋಂಟ್ ಮೈಂಡ್, ನಂಗೊಂದು 500 ರೂಪಾಯಿ ಸಾಲ ಬೇಕಾಗಿತ್ತು. ಅದು ರೋಜಾನ ಮನೆ ಡ್ರಾಪ್ ಮಾಡಬೇಕು. ತಗೋ. ಇದು ಸರಿ, ನಾನು ನಿನಗೆ 28,535 ರೂಪಾಯಿ ಕೊಡಬೇಕು. ಓಕೆ ಬದ್ರಿ, ಈ ತರ ಲೆಕ್ಕ ಹಾಕಿ ನನಗೆ ಇರಿಟೇಟ್ ಮಾಡಬೇಡ ಅಂತ ಎಷ್ಟು ಸಲ ಹೇಳಿದೆ ನಿಂಗೆ. ತಗೋ, ಇನ್ನೂ ಬೇಕಾದ್ರೆ ದುಡ್ಡು. ಬೇಡ ಬೇಡ, ಇಷ್ಟೇ ಸಾಕು. ಅವಳು ಸ್ಟಾರ್ ಮಾಡಲ್ ಆಗಿದ್ದಾಳೆ. ಅವಳನ್ನ ಬಸ್ಸಲ್ಲಿ ಆಟೋಲ್ಲಿ ಕರ್ಕೊಂಡು ಹೋಗೋದು ಅಷ್ಟೊಂದು ಸರಿ ಕಾಣಿಸಲ್ಲ ಕಣೋ. ಅವಳನ್ನ ಟ್ಯಾಕ್ಸಿಲೇ ಕರ್ಕೊಂಡು ಹೋಗ್ಬೇಕು. ನಿನ್ನ ಹತ್ರ ದುಡ್ಡು ಕೇಳ್ಬೋದು, ಆದ್ರೆ ಅವಳ ಹತ್ರ ಸಾಲ ಕೇಳೋದು ನನ್ನ ಸ್ವಾಭಿಮಾನಕ್ಕೆ ಒಪ್ಪಲ್ಲ ಕಣೋ. ಬದ್ರಿ, ನೀನ್ ಎಷ್ಟು ಸ್ವಾಭಿಮಾನಿ ಅಂತ ನಂಗೆ ಗೊತ್ತು ಕಣೋ. ಓಕೆ, ಸಿ ಬಾಯ್. ಬಾಯ್. Chin down, chin down. Turn this side. Yeah, yeah. I want profile. Yeah. Raghu, I want telly, tight close. ಹಲೋ, ಯಾರು ಬೇಕಾಗಿತ್ತು? ರೋಜಾ ನೋಡ್ಬೇಕಾಗಿತ್ತು. ಅವ್ರು ತುಂಬಾ ಬ್ಯುಸಿ ಆಗಿದ್ದಾರೆ ಸರ್, ಯಾರು ನೋಡಕ್ಕಾಗಲ್ಲ. ಇಲ್ಲ, ನಾನು ಅವಳ. ಪ್ಲೀಸ್ ಹೊರಗಡೆ ಹೋಗ್ತೀರಾ? ರೋಜಾ, ಪ್ರದೀಪ್, ಸ್ವಲ್ಪ ನೋಡಿ. ಏಯ್, ಯಾರ ಹತ್ರ ಹ್ಯಾಕ್ ಮಾತಾಡ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ ನನಗೆ? ಗೋ ಅವೇ. ಸಾರಿ ಸರ್. ಸಾರಿ ಬದ್ರಿ. ಇಟ್ಸ್ ಓಕೆ ಸರ್. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. Little bit this side. Yeah. Toda. Aisa. Oh, yes. Put your hairs back. Yeah. I'll do it. Yeah, like this. Yeah, you got a good hair. I'll do it. Excuse me, sir. I'll do it. Okay. Yeah, that's it. Raghu, I want tight. Okay. So, next shot. You, come here. I want you to wear this swimsuit. What? Yeah. Swimsuit? Yeah, I want this type of photograph. Yeah. Come on, make it fast. ಅವ್ರು ಸ್ವಿಮ್ಮಿಂಗ್ ಸೂಟ್ ಹಾಕಲ್ಲ. Hello, don't interfere in my work and also don't disturb us, okay? ಡಿಸ್ಟರ್ಬ್ ಮಾಡ್ತಾ ಇಲ್ಲ ಸರ್. ಅವ್ರು ಸ್ವಿಮ್ಮಿಂಗ್ ಡ್ರೆಸ್ ಹಾಕಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. Pradeep, what's going on here? What is this nonsense? ಅದಕ್ಕೆ ಹೇಳೋದು ಯಾರನ್ನ ಒಳಗೆ ಬಿಡಬೇಡಿ ಅಂತ. ಏ ಮಿಸ್ಟರ್,
ಭಾದ್ರಿ ಈ ಫೀಲ್ಡ್ ಅಲ್ಲಿ ಇದೆಲ್ಲ ಕಾಮನ್. ಬಿ ಕೂಲ್ ಮ್ಯಾನ್. ನೋ, ರೋಜಾ ಅಂತ ಎಕ್ಸ್ಪೋಸಿಂಗ್ ಡ್ರೆಸ್ ಎಲ್ಲ ಹಾಕಲೂಬಾರ್ದು. ಏ ಬದ್ರಿ ಬದ್ರಿ ಪ್ಲೀಸ್. ಓ ಶಿಟ್, ಯಾರು ನೀನು? ಕಮ್ ಆನ್ ಟೆಲ್ ಮಿ, ಹೂ ಆರ್ ಯು? ಅವಳೇ ಕೇಳಿ. ರೋಜಾ, ಹೇಳು ನಾನು ಯಾರು ಅಂತ. ಬದ್ರಿ ಪ್ಲೀಸ್. ನಾನು ಅವಳನ್ನ ಮದುವೆ ಆಗೋ ಹುಡುಗ. ವಾಟ್? ಎಸ್, ನಾವಿಬ್ರು ಇಷ್ಟಲ್ಲೇ ಮದುವೆ ಆಗ್ತಾ ಇದೀವಿ. ಪ್ರದೀಪ್, ಏನಿದೆಲ್ಲ? ರೋಜಾ, ವಾಟ್ ಇಸ್ ದಿಸ್? ನಮ್ ಕಂಪ್ನಿ ಜೊತೆ ಆಗಿರೋ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಭದ್ರಿಗೆ ಹೇಳಿಲ್ವಾ? ಸರ್, ನಾನು ಏನದ ಅಗ್ರಿಮೆಂಟ್? ಕಮ್ ಆನ್ ಟೆಲ್ ಮಿ, ವಾಟ್ ಇಸ್ ದಟ್? ಭದ್ರಿ, ರೋಜಾ 2 ವರ್ಷ ಮದುವೆ ಆಗೋದಿಲ್ಲ ಅಂತ ನಮ್ಮ ಕಾಂಟ್ರಾಕ್ಟ್ ಅಗ್ರಿಮೆಂಟ್ಗೆ ಸೈನ್ ಮಾಡಿದಾಳೆ. ಚಂದ್ರು, ಅಗ್ರಿಮೆಂಟ್ ಕಾಪೀಸ್ ತಗೊಂಡ್ ಬಾ. ಏನು ಪ್ರದೀಪ್ ಹೇಳ್ತಾ ಇರೋದಲ್ಲ ನಿಜನಾ? ಹೌದು. ಏನು ಇಂಥ ವಿಷಯನ ಇಷ್ಟೊಂದು ಕೂಲಾಗಿ ಹೇಳ್ತಾ ಇದೀಯಾ? ಬದ್ರಿ, ನಾನೇನಾದ್ರೂ ಸಾಧಿಸ್ಬೇಕು, ಇನ್ನು ಎತ್ತರಕ್ಕೆ ಬೆಳಿಬೇಕು. ಬಿಟ್ಟಾಕ್ ನಿನ್ನ ಹರಿಕತೆ ಇಲ್ಲ. ನಮ್ಮಿಬ್ರು ಪ್ರೀತಿಗಿಂತ ಆ ಕಾಂಟ್ರಾಕ್ಟ್ ಮುಖ್ಯ ಅಲ್ಲ. ಭಾದ್ರಿ, ನಮ್ ಕಾಂಟ್ರಾಕ್ಟ್ ನ ಬ್ರೇಕ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸರ್, ನಾನ್ ಮಾತಾಡ್ತಾ ಇರೋದು ನಿಮ್ ಜೊತೆ ಅಲ್ಲ. ರೋಜಾ, ನಡಿ ನನ್ ಜೊತೆ. ಇಲ್ಲ ಬದ್ರಿ, ನಾನ್ ನಿನ್ ಜೊತೆ ಬರೋಕ್ಕಾಗಲ್ಲ. ಹಾ ಗೊತ್ತಾಯ್ತು. ಈ ನಿನ್ ಸಿಕ್ಕಿರೋ ಸಕ್ಸಸ್ ಕೀರ್ತಿನ ನೆತ್ತಿಗೆಸ್ಕೊಂಡಿದ್ಯಾ. ಅದಕ್ಕೆ ನಿನ್ ತಲೆ ತುಂಬಾ ಆ ಮದ ತುಂಬಿಕೊಂಡಿದೆ. ಅಂತದಲ್ಲಿ ನನ್ನ ಪ್ರೀತಿನ ನಿನ್ ಕಾಲಿಂದ ಹೊಡಿತಾ ಇರ್ತೀಯಾ? ಎನಿವೆ, ಬೈ ಫಾರ್ ಎವರ್. ಗುಡ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲ ಸರ್, ಬದ್ರಿ ಮುಂದೆ ಇಷ್ಟು ಹಾರ್ಷಾಗಿ ನಡ್ಕೊಂಡಿದ್ದಕ್ಕೆ ಎಷ್ಟು ನೋವಾಗ್ತಿದೆ ಅಂತ ನನಗೆ ಮಾತ್ರ ಗೊತ್ತು. ಇದೆಲ್ಲ ಬದ್ರಿಗೋಸ್ಕರ.